ಇದು ಕೇರಳ ಅಂತಂದ್ರೆ ನಮ್ಮ ಗಡಿಯನ್ನು ಹಂಚಿಕೊಂಡಿರುವಂತಹ ರಾಜ್ಯ. ನಮ್ಮ ದಕ್ಷಿಣ ಕನ್ನಡ ಅಂದ್ರೆ ಹೌದು. ಹಿಂದುತ್ವದ ಪ್ರಬಲ ನಾಡು. Correct. ಬಿಜೆಪಿಯ ಏನು ಭದ್ರಕೋಟೆ, ಅದ್ರ ಪಕ್ಕದಲ್ಲೇನೆ ಕಾಸರಗೋಡು, ಅದ್ರ ಅಕ್ಕಪಕ್ಕದ ಜಿಲ್ಲೆಗಳು. Yes. ಹೆಂಗಿದ್ದಾಗ ಸರ್ ಇದು ಒಂದೇ ಕಲ್ಚರ್. Yes. ಕಾಸರಗೋಡು ಇವತ್ತು ಕನ್ನಡದ ಒಂದು ಭಾಗ ಅನ್ನೋ ತರ ಇದೆ. ಹೌದು. ಒಂದೇ ಕಲ್ಚರ್, Yes. ಒಂದೇ ಸಮುದಾಯದ ಜನ ಇರುವಂತ ಜಾಗ. ಹ್ಮ್. ಆದ್ರೂ ಸರ್ ಈ ಕರ್ನಾಟಕದ ಮಂಗಳೂರಿಗೂ ಕೇರಳದ ಕಾಸರಗೋಡಿಗೂ ರಾಜಕೀಯವಾಗಿ ಹಲವು ಭಿನ್ನತೆಗಳಿದಾವೆ. ಹೌದು. ಇದು ಹೆಂಗ್ ಸಾಧ್ಯ ಆಗುತ್ತೆ Yes, ಸರ್? ಅದು ಒಂದು ಹೇಳ್ತೀನಿ ಕೇಳಿ. ಹ್ಮ್ ಕಾಸರಗೋಡಿಂದ ಹ್ಮ್ ಒಬ್ಬ MLA ಈಗಲೂ ಇದ್ದಾರೆ, ಅಶ್ರಫ್ ಅಂತ ಕಾಣುತ್ತೆ. ಹ್ಮ್. ಮೋಸ್ಟ್ ಪ್ರಾಬಬ್ಲಿ ಸಬ್ಜೆಕ್ಟ್ ಟು ಕರೆಕ್ಷನ್. ಮೊಹಮ್ಮದ್ ಅಶ್ರಫ್. ಅಶ್ರಫ್ ಹಾ. ಅಶ್ರಫ್ ನೋಡಿ ಭಾಷೆ ಹೇಗೆ ಕರೆಕ್ಟ್ ಮಾಡುತ್ತೆ ಅಂತ ಅಂದ್ರೆ, ಹ್ಮ್ ಅವರು ಕೇರಳದಲ್ಲಿ ಅವ್ರ ಆಯ್ಕೆ ಆದ್ಮೇಲೆ ಹ್ಮ್ ಪ್ರಮಾಣ ವಚನವನ್ನ ಕನ್ನಡದಲ್ಲೇ ತಗೋತಾರೆ. ಹ್ಮ್ 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 ಸೊ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಬಗ್ಗೆ ಅವ್ರು ಮಾತನಾಡ್ತಾರೆ. ಓ ನೈಸ್. ಕನ್ನಡರ ಸಲುವಾಗಿ ಹೋರಾಟ ಮಾಡ್ತಾರೆ. ಹ್ಮ್ ಈಸ್ ಅ ಮುಸ್ಲಿಂ. ಹ್ಮ್ ಹ್ಮ್ ಅಂದ್ರೆ ಭಾಷೆ ಇದೆಯಲ್ಲ, ಹ್ಮ್ ಈ ಭಾಷೆ ಮತ್ತು ಕೋಮುವಾದ ಇರುತ್ತಲ್ಲ ಸರ್, ಹ್ಮ್ ಇದರ ನಡುವೆ ಸಂಘರ್ಷ ಬಂದ್ರೆ ಹ್ಮ್. ಬಹಳ ಸಂದರ್ಭದಲ್ಲಿ ಭಾಷೆ ಗೆದ್ಬಿಡುತ್ತೆ ಹೌದು. ಅಲ್ವಾ? ಭಾಷೆ ಅನ್ನೋದು ಬಹಳ ಭಾಷೆ ಅಸ್ಮಿತೆ. ಅಸ್ಮಿತೆ ಅಲ್ವಾ? ಹೌದು. ಸೊ ಆ ಕಾರಣಕ್ಕಾಗಿ ಕೋಮುವಾದವನ್ನ ನೀವು ಅಲ್ಲಿ ಬೇರೆ ಬಿಡೋದು ಕಷ್ಟ. ಕಾಸರಗೋಡಿನಲ್ಲಿ ಅಂದ್ರೆ ಹ್ಮ್ ಅಲ್ಲಿ ಈ LDF ಏನಿದೆ, ಹ್ಮ್ LDF ನಿಂದ ಆಗುತ್ತಿರುವವರು ಹ್ಮ್ ಅವರು ಅದನ್ನು ಮೀರಿ ನಾವು ಎಡಪಂಥೀಯ ಹೀಗೆ ಇರಬೇಕು, ದೇವಸ್ಥಾನಕ್ಕೆ ನೋ